ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷ ಘಟನೆ ಬಗ್ಗೆ ತಿಳಿಸ್ತೇನೆ. ನಿನ್ನೆ ತಾನೇ ಕ್ಲೈಂಟ್ಸ್ ಒಬ್ರು ಕಾಲ್ ಮಾಡಿದ್ರು. ಆ ವಿವರಣೆಯನ್ನು ಕೊಡ್ತೇನೆ. ಒಬ್ಬ ಸ್ತ್ರೀ ಅವರು, ಅವರಿಗೆ ಅತ್ತೆ ಮನೆಯಲ್ಲಿ ಕಿರಿಕಿರಿ, ಗಂಡನಿಂದಲೂ ಸ್ವಲ್ಪ ಕಿರಿಕಿರಿ. ಯಾಕೆ ಹಿಂಗಾಗುತ್ತೆ ಅಂತ ಕೇಳಕ್ ಫೋನ್ ಮಾಡಿದ್ರು. ಅವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಓದ್ಕೊಂಡಿರೋರು. ಅವ್ರು ಫೋನ್ ಮಾಡಿದ್ರು. ಅವರು ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. ನೋಡಿ, ತುಂಬಾ ವಿಶೇಷ ವಿಷಯಗಳನ್ನು ತಿಳಿಸ್ತೇನೆ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಯಾರಿಗಾದ್ರೂ ನಿಮಗೆ ಈ ರೀತಿ ತೊಂದರೆಗಳಿದ್ರೆ ಅದಕ್ಕೆ ಕಾರಣ ಇರುತ್ತೆ. ಆ ಕಾರಣ ತಿಳ್ಕೊಂಡ್ಬಿಟ್ರೆ ನೀವು ಆ ತೊಂದರೆಯಿಂದ ಹೊರಬರಬಹುದು. ನೋಡಿ, ಅತ್ತೆ ಮಾವರ ಕಿರಿಕಿರಿ, ಗಂಡನ ಕಿರಿಕಿರಿ, ಒಟ್ಟಾರೆಗೆ ನೆಮ್ಮದಿಯೇ ಇಲ್ಲ. ಏನ್ ಮಾಡ್ಬೇಕು ಅಂತ ಕೇಳಿ. ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. 7ನೇ ಮನೆಯಲ್ಲಿ ಮಂಗಳ, ಗುರು, ಕೇತು ಇದ್ದಾರೆ. ನೋಡಿ, ಮಂಗಳ ಗ್ರಹ ಇದೆ ಅಂದ್ಮೇಲೆ 7ನೇ ಮನೆಯಲ್ಲಿ, 7ನೇ ಮನೆ ಯಾವಾಗಲೂ ಲೈಫ್ ಪಾರ್ಟ್ನರ್ ತೋರಿಸುತ್ತೆ. ನಿಮ್ಮ ಗಂಡನನ್ನು ಅಥವಾ ನಿಮ್ಮ ಹೆಂಡತಿಯನ್ನ ತೋರಿಸುತ್ತೆ. ಅಲ್ಲಿ ಮಂಗಳ ಇದೆ, ಕೇತು ಇದೆ. ನೋಡಿ, ಗಂಡ ಕಿರಿಕಿರಿ ಮಾಡಲೇಬೇಕು. ಬಟ್ ಗುರು ಇದ್ದಾನೆ, ಒಳ್ಳೆಯವರು ಇರ್ತಾರೆ. ಈ ಮಂಗಳ ಇದ್ಮೇಲೆ ಹಿ ವಿಲ್ ಬಿ ಹಾರ್ಡ್. ಏನ್ ಮಾಡ್ಬೇಕಾಗಾದ್ರೆ, ನೋಡಿ, ಮಂಗಳ ಅಲ್ಲಿರೋದು ಒಂದು ಹಾರ್ಡ್ ಆಗುತ್ತೆ. ಮತ್ತು ಆ ಮಂಗಳನ 8ನೇ ದೃಷ್ಟಿ 2ನೇ ಮನೆ ಬೀಳುತ್ತೆ. 2ನೇ ಮನೆ ಅಂದ್ರೆ ಕುಟುಂಬ. ಮಂಗಳನ 8ನೇ ದೃಷ್ಟಿ ಕುಟುಂಬ ಸ್ಥಾನದ ಮೇಲೆ ಬೀಳುತ್ತೆ. ಈ ಎರಡೂ ವಿಷಯಗಳನ್ನು ನೋಡಿದಾಗ ಕುಟುಂಬದಲ್ಲಿ ಕಿರಿಕಿರಿ ಇದು ಗೊತ್ತಾಗುತ್ತೆ. ಒಳ್ಳೆ ಶಾಸ್ತ್ರಿ ತೋರಿಸ್ಬಿಟ್ರೆ ಆರಾಮಾಗಿ ಹೇಳ್ಬಿಡ್ಬಲ್ಲ. ಹಾಗೆಯೇ 8ನೇ ಮನೆಯಲ್ಲಿ ಶನಿದೇವರಿದ್ದಾರೆ. 8ನೇ ಮನೆ ಅಂದ್ರೆ ನೋಡಿ, ಅತ್ತೆ ಮಾವನ ಮನೆಯನ್ನು ತೋರಿಸುತ್ತೆ. ಗಂಡು ಮಕ್ಕಳಾದ್ರೂ ಕೂಡ ಅವ್ರ ಅತ್ತೆ ಮಾವನ ಮನೆ ತೋರಿಸುತ್ತೆ, ಹೆಣ್ಮಕ್ಳಾದ್ರೆ ಅವ್ರ ಅತ್ತೆ ಮಾವನ ಮನೆ ತೋರಿಸುತ್ತೆ. ಆ 8ನೇ ಮನೆಯಲ್ಲಿ ಶನಿದೇವರಿದ್ದಾರೆ. ಅವರ 7ನೇ ದೃಷ್ಟಿ, ಸಪ್ತಮ ದೃಷ್ಟಿ ಬಂದ್ಬಿಟ್ಟು 2ನೇ ಮನೆಯಲ್ಲಿ ಬೀಳುತ್ತೆ. ಮತ್ತೆ ನೋಡಿ, ಮಂಗಳನ ದೃಷ್ಟಿಯೂ 2ನೇ ಮನೆಯಲ್ಲಿ ಬಿತ್ತು, ಶನಿದೇವರ ದೃಷ್ಟಿಯು 2ನೇ ಮನೆಯಲ್ಲಿ ಬಿತ್ತು. ಕುಟುಂಬದಲ್ಲಿ ಕಿರಿಕಿರಿ ಆಗದೆ ಇರುತ್ತಾ? ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮಗೆ ಕಾರಣ ತಿಳಿಯಿತು. ಮತ್ತೆ ಮಂಗಳನಿಗೆ ಏನ್ ಮಾಡ್ಬೇಕು? ಮಂಗಳ ಶಾಂತಿ ಆಗ್ಬೇಕಂದ್ರೆ ನೋಡಿ, ಧ್ಯಾನದಿಂದ ಮಾಡ್ಬೇಕು. ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನ ಮಾಡ್ಬೇಕಾಗ್ತದೆ. ಅವ್ರಿಗೆ ಹೇಳ್ಕೊಟ್ಟಿದ್ದೇನೆ. ಹಾಗೆ ಶನಿ ನೋಡಿ, ಶನಿದೇವರು ಶಾಂತಿ ಆಗ್ಬೇಕಂದ್ರೆ ನೋಡಿ, ಶನಿದೇವರು 8ನೇ ಮನೆಯಲ್ಲಿ ಇದ್ದಾರೆ ಅಂದ್ರೆ ಮೀನ ರಾಶಿಯಲ್ಲಿದ್ದಾರೆ. ಮೀನ ರಾಶಿಯಲ್ಲಿದ್ರೆ ಶನಿದೇವರಿಗೆ ಕಪ್ಪು ಎಳ್ಳು, ಕಪ್ಪು ವಸ್ತ್ರ ದಾನ. ಸಾಕಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದೇವೆ. ಶನಿದೇವರ ಶಾಂತಿ ಎಲ್ಲಿದ್ರೆ ಹೇಗೆ ಮಾಡ್ಬೇಕಂತ ಹೇಳಿದ್ದೇವೆ. ಇನ್ನೂ ಮುಂದೆಯೂ ತಿಳಿಸ್ತಾ ಇರ್ತೇವೆ, ನೀವು ನೋಡ್ಕೋಬಹುದು ನಮ್ಮ ವಿಡಿಯೋಗಳನ್ನ. ಪ್ರತಿ ರಾಶಿಯಲ್ಲೂ ಶನಿದೇವರಿದ್ದಾಗ, ಮೇಷದಿಂದ ಮೀನದವರೆಗೆ ಶನಿದೇವರಿದ್ದಾಗ ಯಾವ ರೀತಿ ನಾವು ಶಾಂತಿಯನ್ನು ಮಾಡ್ಬೇಕಂತ ತಿಳಿಸಿದ್ದೇವೆ. ನೀವು ಶಾಂತಿಗಳನ್ನು ಮಾಡ್ಕೋಬಹುದು. ಈಗ ಮೀನ ರಾಶಿಯಲ್ಲಿ ಆ ಸ್ತ್ರೀಗೆ ಆ ಮಹಿಳೆಗೆ ಶನಿದೇವರಿರೋದ್ರಿಂದ ಕಪ್ಪು ಎಳ್ಳು, ಕಪ್ಪು ವಸ್ತ್ರದ ದಾನ ಮಾಡ್ತಾನೆ ಇರಬೇಕು ಜೀವನ ಪೂರ್ತಿ. ಮಂಗಳಿಗಾಗಿ ಮಂಗಳ ಗ್ರಹ ನವಗ್ರಹ ಮಂತ್ರ ಧ್ಯಾನ ಮಾಡ್ತಾ ಇರಬೇಕು ಜೀವನ ಪೂರ್ತಿ. ಇಷ್ಟು ಮಾಡಿಬಿಟ್ರೆ ಕುಟುಂಬದಲ್ಲಿ ಕಿರಿಕಿರಿ ಕಡಿಮೆ ಆಗ್ತದೆ. ಸಪ್ತಮದಲ್ಲಿರುವ ಮಂಗಳ ಶಾಂತಿ ಆಗ್ತಾನೆ, ಗಂಡ ಚೆನ್ನಾಗಿ ಮಾತಾಡ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅತ್ತೆ ಮಾವರು ಕೂಡ ಸ್ವಲ್ಪ ಶಾಂತರಾಗ್ತಾರೆ. ಇಷ್ಟು ಆಗಿಯೇ ತಿರುಗ್ತದೆ. ಆಗುತ್ತಾ ಅಂತ ನೀವು ಕೇಳಿದ್ರೆ ನೋಡಿ, ಆಗಿಯೇ ತಿರುಗ್ತದೆ. ಮಹಾನಂಬಿಕೆ ಇಟ್ಕೊಳ್ಳಿ. ಭಗವಂತನ ಮಹಾಕರುಣೆ ಸಿಕ್ಬಿಟ್ರೆ ಏನು ಬೇಕಾದ್ರೂ ಮಿರಾಕಲ್ ನಡಿಬೋದು ಜಗತ್ತಿನಲ್ಲಿ. ಇಷ್ಟು ನಂಬಿಕೆ ಇಟ್ಕೊಳ್ಳಿ. ಜೀವನ ಪೂರ್ತಿ ಧ್ಯಾನ ಮಾಡಿ. ನೀವೇನ್ ಮಾಡ್ಬಿಡ್ತೀರಾ, ಒಮ್ಮೆ ಕೊಟ್ಟು ಬರ್ತೀರಾ ಕಪ್ಪು ಎಳ್ಳು, ಕಪ್ಪು ವಸ್ತ್ರ, ಮುಗಿದತ್ತು, ಶಾಂತಿ ಆಗ್ಬಿಡ್ತು. ಇಲ್ಲ, ಆ ರೀತಿ ಅಲ್ಲ. ಸಾಧ್ಯವಾದ್ರೆ ಪ್ರತಿ ತಿಂಗಳಿಗೊಮ್ಮೆ ಕೊಡಿ.
ಇನ್ನೂ ನೀವು ಆರ್ಥಿಕವಾಗಿ ಚೆನ್ನಾಗಿದ್ರೆ ಪ್ರತಿ ವಾರ ಕೊಡಿ, ಬಿಡಲೇಬೇಡಿ ಜೀವನ ಪೂರ್ತಿ. ಪುಳಿಯೋಗರೆ ದಾನ ಮಾಡಿ ಅನಾಥರ ಆಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ವೃದ್ಧರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಶನಿದೇವರು ಒಳ್ಳೇದ್ ಮಾಡ್ತಾನೆ. ಇಷ್ಟೆಲ್ಲ ಮಾಡ್ತಾನೆ ಇರ್ಬೇಕು ಜೀವನ ಪೂರ್ತಿ. ವೀಕ್ಷಕರೇ, ನಿಮಗೆ ಯಾರಾದ್ರೂ ಈ ರೀತಿ ಕುಟುಂಬದಲ್ಲಿ ಕಿರಿಕರಿ, ತೊಂದ್ರೆ, ಜಗಳ, ಕಲಹ, ಎಲ್ಲ ನೆಮ್ಮದಿನೇ ಇಲ್ಲಪ್ಪ ಅನ್ನೋದಾದ್ರೆ ನೋಡಿ, ಮೊದಲು ಕುಟುಂಬ ಸ್ಥಾನವನ್ನ ಯಾವ್ಯಾವ ಗ್ರಹ ನೋಡ್ತಾ ಇದ್ದೇವೆ ಅಲ್ಲಿ ಯಾವ ಗ್ರಹ ಇದೆ ನೋಡ್ಕೊಂಬಿಡಿ. ಅಲ್ಲಿ ಅಶುಭ ಗ್ರಹ ಇದ್ರೆ ತೊಂದ್ರೆ, ಕಟ್ಟಿಟ್ಟ ಬುತ್ತಿ, ಅದಕ್ಕೆ ಶಾಂತಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಒಳ್ಳೇದಾಗ್ತದೆ. ಸುಮ್ಮನೆ ತೊಂದರೆಗಳನ್ನು ಅನುಭವಿಸ್ತಾ, ಕಷ್ಟಪಡ್ತಾ, ಅಳ್ತಾ, ನೋವು ದುಃಖ ಅನುಭವಿಸ್ತಾ ಇರೋ ಬದಲು ಸಣ್ಣ ಪುಟ್ಟ ಶಾಂತಿಗಳಿಂದಲೇ ದೊಡ್ಡ ಬದಲಾವಣೆಗಳು ಆಗ್ತವೆ. ದೊಡ್ಡ ಬದಲಾವಣೆಗಳನ್ನ ನಾನು ನೋಡಿದ್ದೇನೆ. ಯಾರು ನನ್ನನ್ನು 1 ವರ್ಷ 2 ವರ್ಷ ಫಾಲೋ ಮಾಡಿದ್ದಾರೆ, ನಾನು ಹೇಳಿದ ಮಾತು ಕೇಳಿದ್ದಾರೆ, ನಾ ಹೇಳಿದ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ನಾ ಹೇಳಿದ ಮಂತ್ರಗಳನ್ನು ಧ್ಯಾನ ಮಾಡಿದ್ದಾರೆ, ಇವತ್ತು ನೆಮ್ಮದಿಯಾಗಿದ್ದಾರೆ, ಸಂಪೂರ್ಣ ನೆಮ್ಮದಿಯಾಗಿದ್ದಾರೆ. ಜಾತಕ ರೀತ್ಯ ಬರೋ ತೊಂದರೆಗಳು ಬರ್ತವೆ, ಅದು ಬೇರೆ ಮಾತು, ಆದ್ರೆ ಸಾಕಷ್ಟು ನೆಮ್ಮದಿಯನ್ನು ಹೊಂದಿದ್ದಾರೆ. ವೀಕ್ಷಕರೇ, ನಿಮಗೇನಾದ್ರೂ ಸಲಹೆ ಬೇಕಾದ್ರೆ, ಅದರಲ್ಲೂ ಕೂಡ ಮಾಟ ಮಂತ್ರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗಗಳು ನಡೆದಾಗ ಅದರ ವಿರುದ್ಧ ಹೇಗೆ ಗೆಲ್ಲಬೇಕು ಅಂತ ನಾನು ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ. ಈ ತೊಂದರೆಗಳ ವಿರುದ್ಧ ಹೋರಾಡ್ಲಿಕ್ಕೆ ಸಾಕಷ್ಟು ದೇವಸ್ಥಾನಗಳ ರಿಸರ್ಚ್ ಮಾಡಿದ್ದೇನೆ. ಅಲ್ಲಿ ಹೋಗಿ ಬಂದ್ರೆ ಸಾಕು, ನಿಮ್ಗೆ ಮಾಟ ಮಂತ್ರ ಡೌನ್ ಆಗ್ತದೆ. ಹೌದಾ? ಹೌದು, ಸಾಕಷ್ಟು ಜನರಿಗೆ ಕಳಿಸಿದ್ದೇನೆ. ದುಬೈಯಿಂದಲೂ ಬಂದು ಹೋಗಿದ್ದಾರೆ ಆ ಗುಡಿಗಳಿಗೆ, ಬಾಂಬೆ, ಮೈಸೂರು, ಬೆಂಗಳೂರು ಎಲ್ಲ ಇಂದ ಕಳಿಸಿದ್ದೇನೆ ಆ ಗುಡಿಗಳಿಗೆ. ನೀವು ಕೂಡ ಸಲಹೆ ಬೇಕಾದರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.